ಸರ್ಕಾರ ವಿರುದ್ಧ ಬಡವರ ಸಮಾಧಿ ಮೇಲೆ ಸರ್ಕಾರ, ಲೂಟಿ ಸರ್ಕಾರ, ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಎಲ್ಲ ವರ್ಗದ ವಿರೋಧಿ ಸರ್ಕಾರ, ಲವ್ ಜಿಹಾದಿ ಸರ್ಕಾರ ಇದು ಒಂದು ರೀತಿ ಪಾಕಿಸ್ತಾನ ಸರ್ಕಾರದಿಂದ ಆಡಳಿತ ಮಾಡ್ತಾ ಇದ್ದಾರೆ. ಆದರೆ ಮಂತ್ರಿಗಳು ತಲೆಹರಟೆ. ನಾನು ಇನ್ನೊಂದು ಮಾತು ಹೇಳ್ತೀನಿ, ಯಾರ್ಯಾರು ಹೆಸರು ಹೇಳಲ್ಲ, ಸರ್ಕಾರಿ ಒಬ್ಬ ಶಾಸಕ ಅಧಿಕಾರಿಗಳು ಸಂತೋಷ್ ಲಾಡ್, ಆ ಛತ್ರಪತಿ ಶಿವಾಜಿ ಯಾವ ವಂಶ ಮರಾಠ ವಂಶ, ಹಿಂದೂ ಹುಲಿ ಅಂಥ ಸಮಾಜದಲ್ಲಿ ಹುಟ್ಟಿ ಪ್ರತಿ ದಿವಸ ಕೇಂದ್ರ ಯೋಧರ ಬಗ್ಗೆ ಅಪನಂಬಿಕೆ. ಅವನು ಯಾವನಲ್ಲ ಕೊತ್ತ, ಅವನು ಕೊತ್ತ ಅಲ್ಲ, ಕೊತ್ವಾಲ, ಅವನು ಅಯೋಗ್ಯ, ಇದೇ ಭಾಷೆ ಅಯೋಗ್ಯ. ಅವನು ಮಂಜುನಾಥ್, ಅವನು 4 ಫ್ಲೈಟ್ ಬಿಟ್ಟರೆ ಆಗ್ಬಿಡ್ತಾ ಸಾಕ್ಷಿ. ಇವ್ರ ಅಜ್ಜಿ ಯಾವ್ದಾರ ಹೊಡಿಬೇಕು ನನ್ನ ಮಕ್ಕಳಿಗೆ, ಇವ್ರಿಗೆಲ್ಲ ಈ ರೀತಿ ಯೋಧರ ಬಗ್ಗೆ ಅಪನಂಬಿಕೆ ಮಾಡ್ತಾರೆ. ಮೋದಿ ಬಗ್ಗೆ ಆಮೇಲೆ ಜವಾಬ್ದಾರಿ ಸ್ಥಾನಕ್ಕಿದ್ದ ಸಚಿವರು ದಿನನಿತ್ಯ ಕೃಷ್ಣ ಬೈರೇಗೌಡರು, ಪ್ರಿಯಾಂಕಾ ಖರ್ಗೆ, ಒಂದು ಕಡೆ ಸಿದ್ದರಾಮಯ್ಯರು ಅವರ ಬೆಂಬಲ, ಇನ್ನೊಂದು ಕಡೆ ಸಾಕ್ಷಿ ಕೇಳ್ತಾರೆ. ನಾಚಿ ಹೋಗಲ್ಲ ನಿಮಗೆ? ಯಾರು ಎಷ್ಟು ಜನ ನಮ್ಮ ಇವರು ಮನಮೋಹನ್ ಸಿಂಗ್ ಅಧಿಕಾರದಾಗಿದ್ದಾಗ ಎಷ್ಟು ಜನ ಟಾರ್ಗೆಟ್, ಸುಮಾರು ಎಷ್ಟು ಜನ ಸತ್ರು ಅಮಾಯಕರು. ಇನ್ನು ಸಾಕ್ಷಿ ಬಗ್ಗೆ ವಿಡಿಯೋ ಸಮೇತ ಬಿಡುಗಡೆ ಮಾಡಿದ್ರೆ ಸಾಕ್ಷಿ ಕೇಳ್ತಾರೆ ಇವರು. ಇಂಥರಿಗೆಲ್ಲ ಯಾರು ಇವರೆಲ್ಲ ದೇಶ ವಿರೋಧಿಗಳು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಭಾರತ ಮಾತಿಗೆ ಅವಮಾನ ಮಾಡಿದೆ, ಯೋಧನ ಅಪಮಾನ ಮಾಡೋದು ಒಂದೇ. ಯೋಧರು ರೈತರು 2 ಕಣ್ಣು, ಜೈ ಜವಾನ್ ಜೈ ಕಿಸಾನ್. ರೈತರು ಇರೋದಕ್ಕೋಸ್ಕರ ಬಟ್ ತುಂಬ ಊಟ ಮಾಡ್ತಾಯಿದ್ವಿ, ಯೋಧರಿಂದ ಕಣ್ತುಂಬ ನಿದ್ರೆ ಮಾಡಿ, ಇದನ್ನು ಮರಿಬಾರ್ದು. ಆಕಾಶ ಗುಗುಳಿದು ಯಾರ ಮೇಲೆ ಬೀಳುತ್ತೆ? ಅವನಿಗೆ ಬೀಳುತ್ತೆ. ಆ ಛತ್ರಪತಿ ಶಿವಾಜಿ ವಂಶಕ್ಕೆ ಅವಮಾನ. ಇವನು ಇಂಥರಿಗೆಲ್ಲ ಜನ ಓಡ್ಸೇ ಹೊಡಿಬೇಕು. ಅವನು ಇನ್ನೊಬ್ಬ ಮಂಜುನಾಥ್, ಅವನು ಕೊತ್ವಾಲ್, ಅವನು ಮೋಸ್ಟ್ಲಿ ಆ ವಂಶಸ್ಥರಿರ್ಬೇಕು ಅನಿಸುತ್ತೆ.